ಕಳೆದ ಮುಂಗಾರು ಹಂಗಾಮಿನಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ವಿಪರೀತ ಮಳೆ ಹೆಚ್ಚಾಗಿ ಹೆಸರಿನ ಬೆಳೆ ಸಂಪೂರ್ಣ ಹಾಳಾಗಿತ್ತು. ಹಾಳಾದ್ರೂ ಕೂಡ ಯಾವುದೇ ತರನಾಗಿ ಜಿಲ್ಲಾಡಳಿತ ನಮ್ಮ ರೈತರ ಸಂಕಷ್ಟಕ್ಕೆ ಬಂದಿಲ್ಲ. ಯಾಕೆ ಬಂದಿಲ್ಲಪ್ಪ ಅಂದ್ರೆ ಯಾವುದೇ ಒಂದು ಸರ್ವೆ ಮಾಡಿಲ್ಲ, ಆಮೇಲೆ ಪರಿಹಾರನೂ ನೀಡಿಲ್ಲ. ಇಲ್ಲೇ ಪಕ್ಕದ ಜಿಲ್ಲೆಯಾದಂಥ ಗದಗ ಜಿಲ್ಲೆಯಲ್ಲಿ 92 ಕೋಟಿ ರೂಪಾಯಿಯನ್ನ ರೈತರ ಬೆಳೆ ಹಾನಿ ಆಗಿದ್ದಕ್ಕೆ ಅವ್ರ ಖಾತೆಗೆ ಜಮಾ ಮಾಡ್ಯಾರ. ಅಂತಾದರೂ ಕೂಡ ನಮ್ಮ ನೆರೆಯ ಜಿಲ್ಲೆಯಾದಂಥ ಕೊಪ್ಪಳಕ್ಕೆ ಯಾಕೆ ಈ ಮಲ್ತಾಯಿ ಧೋರಣೆ ನೀಡ್ತಾರ ಸರ್ಕಾರ ಮತ್ತು ಜಿಲ್ಲಾಡಳಿತ? ಇದನ್ನು ನಾವು ವಿಧಾನ ಸಭೆಯಲ್ಲಿ ನಾವು ಬೆಳಗಾವಿ ವಿಧಾನ ಸಭೆ ಅಧಿವೇಶನದಲ್ಲಿ ಚರ್ಚೆ ಮಾಡಿ ನಮ್ಮ ಕೊಪ್ಪಳ ಜಿಲ್ಲಾ ರೈತರಿಗೆ ಒಂದು ಆರ್ಥಿಕ ನೆರವು ನೀಡಬೇಕು. ಯಾಕಪ್ಪ ಅಂದ್ರೆ ಇಲ್ಲಿ ರೈತರು ಸರಿಸುಮಾರು 30ರಿಂದ 40 ಸಾವಿರ ರೂಪಾಯಿ ಖರ್ಚು ಮಾಡಿ ಹೆಸರನ್ನ ಬಿತ್ತನೆ ಮಾಡಿ, ಆ ಬಿತ್ತನೆ ಮಾಡಿದಂತ ಹೆಸರು ಕಟಾವು ಬರುವ ಹಂತದಲ್ಲಿ ವಿಪರೀತ ಮಳೆ ಆಗಿದ ಕಾರಣ ಎಲ್ಲ ಬೆಳೆಯು ಸರ್ವನಾಶ ಆಗಿ ಹೋಗ್ಬಿಡ್ತು. ಅಂತದನ್ನು ಕೂಡ ಜಿಲ್ಲಾಡಳಿತ ಈ ಕಡೆ ಎಚ್ಚೆತ್ತದೆ. ಯಾವುದೇ ಅಧಿಕಾರಿಗಳನ್ನ ನೇಮಕ ಮಾಡಿ NDRF ಆಗಲಿ STRF ಆಗಲಿ ಇವರೆಲ್ಲರನ್ನ ತನಿಖೆ ಮಾಡಕ ಏನಪ್ಪಾ ಅಂದ್ರೆ ಒಂದು ಬೆಳೆ ಸರ್ವೆ ಮಾಡಕ್ಕೂ ಕಳಿಸಿಲ್ಲ. ಇಷ್ಟಾದ್ರೂ ಕೂಡ ಶೀಘ್ರದಲ್ಲಿ ನಮ್ಮ ಜನಪ್ರತಿನಿಧಿಗಳು ಈಗ ಬೆಳಗಾವಿ 10 ದಿನಗಳ ಅಧಿವೇಶನ ಏನ್ ನಡೆದೈತಿ ಅಲ್ಲಿ ರೈತರ ಬಗ್ಗೆ ಒಂದು ದನಿ ಎತ್ತಬೇಕು. ದನಿ ಎತ್ತಿ ಯಾಕ ಎಲ್ಲಾ ರಾಜ್ಯದ ಎಲ್ಲಾ ಜಿಲ್ಲೆಗಳ ರೈತರು ಬೆಳೆ ಹಾನಿ ಆಗೈತಿ, ಅಂತದ್ದು ಕೂಡ ಈಗ ನಮ್ಮ ಕೊಪ್ಪಳ ಜಿಲ್ಲೆಯನ್ನು ಯಾಕೆ ಕಡೆಗಣಿಸಿದ್ದಾರೆ ಅನ್ನೋದು ಅಲ್ಲಿ ಸಂಬಂಧಪಟ್ಟ ಏನಪ್ಪ ಅಂದ್ರೆ MLA ಆಮೇಲೆ ಸಚಿವರು ನಮ್ಮ ಬೆಳಗಾವಿ ಅಧಿವೇಶನದಲ್ಲಿ ಸರ್ಕಾರದ ಗಮನ ಸೆಳೆದು ಶೀಘ್ರದಲ್ಲಿ ನಮ್ಮ ಕೊಪ್ಪಳ ಜಿಲ್ಲೆಕ್ಕೂ ಕೂಡ ನಮ್ಮ ರೈತರಿಗೆ ಒಂದು ಬೆಳೆ ಪರಿಹಾರ ನೀಡಿಸ್ಬೇಕಂತಂದು ತಮ್ಮ ಮಾಧ್ಯಮದ ಮೂಲಕ ನಾನು ಈಗ ಮನವಿ ಮಾಡ್ತೀನಿ ಸರ್. ನಮ್ಮ ಹೆಸರು ಯಲ್ಲಪ್ಪ H ಬಾಬ್ರಿ. ರಾಜ್ಯಾದ್ಯಂತನ ಇವತ್ತು ಮುಂಗಾರಿಲಿ ಹೆಸರು ಬಿತ್ತನೆ ಮಾಡಿದ್ದು ಎಕರೆಕ 30-40 ಸಾವಿರ ರೂಪಾಯಿ ಖರ್ಚು ಮಾಡಿ ಇವತ್ತು ಏನು ಬಿತ್ತನೆ ಮಾಡಿದ ಹೆಸರು ಆರಂಭದಲ್ಲಿ ಒಂದು ಒಳ್ಳೆ ಮಳೆ ಆಯ್ತು, ಸಾಲ ಮಾಡಿ ಬಿತ್ತನೆ ಮಾಡಿದ್ವಿ. ಕಳೆದ ಒಂದು ತಿಂಗಳಾದ ನಂತರ ಏನೈತಿ ಅದು ಒಣಗ ಹಂತದಾಗಿದ್ದು ಮತ್ತು ಒಂದು ಜುಲೈ ತಿಂಗಳದ ಮಳೆ ಆಯ್ತು. ಮಳೆ ಆದದ್ದು ಜುಲೈ ತಿಂಗಳಿಂದ ಆಗಸ್ಟ್ ತಿಂಗಳವರೆಗೆ ಸತತವಾಗಿ ಮಳೆ ಸುರಿದು ಬೆಳೆ ಎಲ್ಲ ಸಂಪೂರ್ಣ ಹಾಳಾಗ್ಬಿಟ್ಟು ಎಲ್ಲ ಏನು ತಿನ್ನಕ್ ಸಹಿತ ಬರಲ್ಲ ಆ ರೀತಿ ಆಗ್ಯಾವ. ಆ ರೀತಿ ಆದ್ರೂ ಕೂಡ ಇವತ್ತು ನಮ್ಮ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಿಗೆ ಅವರು ಇವತ್ತು ಪರಿಹಾರ ಬಗ್ಗೆ ಏನು ಅಧಿಕಾರಿಗಳು ಹೇಳಿ ಒಂದು ಸರ್ವೆ ಮಾಡ್ಲಿಲ್ಲ, ಕೇಂದ್ರ ತಂಡ ಕರ್ಸಿಯರನ್ನು ಸರ್ವೆ ಮಾಡ್ಲಿಲ್ಲ, ಅದಕ್ಕೆ ಏನು ಪರಿಹಾರ ಹಾಕಂತ ವ್ಯವಸ್ಥೆ ಆಗಲಿಲ್ಲ. ಇವತ್ತು ಇಲ್ಲೇ ಪಕ್ಕದ ಗದಗ ಜಿಲ್ಲೆದಾಗ HK ಪಾಟೀಲ್ ರೀ ಇವತ್ತೇನು ಅವರು ಸರ್ವೆ ಮಾಡಿ ಹೊಲಕ್ಕೆ ಭೇಟಿ ನೀಡಿ ಒಂದು ಪರಿಹಾರ ಹಾಕ್ಸಂತಾಗ ವ್ಯವಸ್ಥೆ ಮಾಡಿದ್ರು. ಆದ್ರೆ ನಮ್ಮ ಜಿಲ್ಲಾದಾಗ ಇವ್ರು ಯಾರು ಶಾಸಕರು ಮಾಡಿಲ್ಲ, ಸಚಿವರು ಮಾಡಿಲ್ಲ, ಮುಖ್ಯಮಂತ್ರಿ ಆದ್ರೂ ಮಾಡಿಲ್ಲ. ಇವತ್ತು ಬೆಳಗಾವಿ ಅಧಿವೇಶನ ಚಲೋ ಐತಿ, ಅಲ್ಲಿ ಆದ್ರೂ ಚರ್ಚೆ ಮಾಡಿ ಒಂದು ಬೆಳೆ ಪರಿಹಾರ ಹಾಕಂತ ವ್ಯವಸ್ಥೆ ಮಾಡ್ಬೇಕು. ನಾವು ಹಲವಾರು ಬಾರಿ ತಾಲೂಕು ಜಿಲ್ಲಾಕ ಮನವಿ ಸಲ್ಲಿಸಿದ್ರು ಆಗಿಲ್ಲ. ನಾವು ಸಾಕಾಗಿ ಏನಾಗತ್ತಂದ್ರೆ ಇವತ್ತು ಒಂದು ಬಿನ್ನಾಳ ಬಸವೇಶ್ವರ ಜಾತ್ರೆಗೆ ಇವತ್ತು ಏನು ಯತ್ನಾಳ ಬಸವನಗೌಡ ಯತ್ನಾಳ ಅವ್ರು ಬಂದಿದ್ರು. ಅವ್ರಿಗೆ ಸಹಿತ ನಾವು ವಿರೋಧ ಪಕ್ಷ ಒಂದು ಬೆಳೆ ಪರಿಹಾರ ಹಾಕಿಸ್ರಿ ಹೀಗಾಗೈತೆ ಅವ್ರು ನಮ್ಮ ಇದಾಗಿಲ್ಲ ಅಂತ ಅವ್ರಿಗೆ ವಿರೋಧ ಪಕ್ಷದ ನಾಯಕ ಸಹಿತ ನಾವು ಮನವಿ ಕೊಟ್ಟಿವಿ. ಆ ಮನವಿ ಏನು ಯಾರಿಗೆ ಮನವಿ ಸಲ್ಲಿಸಿದ್ರಿ ಏನಾಗೈತೆ ಅಂದ್ರೆ ಬೆಳಗಾವಿ ಅಧಿವೇಶನದಲ್ಲಿ ಯಾರು ಚರ್ಚೆ ಮಾಡಿಲ್ಲ. ಆ ಮನವಿ ಏನಾಗೈತೆ ಡಸ್ಟ್ಬಿನ್ಗೆ ಹೋಗ್ಯವೋ ಏನ್ ಮಾಡ್ಯವೋ ನಮ್ಗೆ ಗೊತ್ತಿಲ್ಲ. ಈಗ ನಮ್ಗೇನು ಕೇಳೋದೇನು ಮತ್ತೆ ಲೋಕಲ್ ಶಾಸಕರು ಸಚಿವರು ನಾವು ಕೇಳ್ತೀವಿ, ಮುಖ್ಯಮಂತ್ರಿ ಯಾರನ್ನು ಕೇಳಕ್ಕಾಗಲ್ಲ. ಆ ಮುಖ್ಯಮಂತ್ರಿಗಳಿಗೆ ಚರ್ಚೆ ಮಾಡಿ ಬೆಳೆ ಪರಿಹಾರ ಹಾಕ್ಸಂತ ವ್ಯವಸ್ಥೆ ಅಧಿವೇಶನದಲ್ಲಿ ಚರ್ಚೆ ಮಾಡ್ಬೇಕು. ಇವ್ರು ಸುಮ್ಮನೆ ಒಟ್ಟು ಬೆಳೆ ರೈತರ ಬಗ್ಗೆ ಒಬ್ಬರು ಯಾರು ಧ್ವನಿ ಎತ್ತಿಲ್ಲ. ಈಗ ಧ್ವನಿ ಎತ್ತಿ ಪರಿಹಾರ ಹಾಕಂತ ವ್ಯವಸ್ಥೆ ಆಗ್ಬೇಕಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಚಂದಪ್ಪ ಕುಳೂರ್ ಈ ಮಾಧ್ಯಮ ಮೂಲಕ ಮನವಿ ಮಾಡ್ತೀನಿ. ಈಗ ನಮ್ದು ರೈತರದು ಬಹಳ ಹಾನಿ ಆಗೈತ್ರಿ. ಮಳೆ ಆಗಿ ಅತಿವೃಷ್ಟಿಯಾಗಿ ಮುಂಗಾರಿ ಹೆಸರು ಬಿತ್ತಿದಾಗ ನಮ್ದು ಬಹಳ ಹಾನಿ ಆಗೈತಿ. ಮಳೆ ಹತ್ತಿ ಎಲ್ಲ ಕೊಳತೋಗೈತಿ, ಮನೆಯಾಗಿ ಹೆಸರು ಕೊಳತೋಗ್ಯವು. ಇದಕ್ಕೆ ಬೆಳೆ ಪರಿಹಾರ ನಮ್ಮ ಸರ್ಕಾರ ಏನೂ ಪರಿಹಾರ ನೀನು ಕೊಟ್ಟೇ ಇಲ್ಲ. ಪಕ್ಕದ ಹಳ್ಳಿಯಲ್ಲಿ ಗದಗ ಜಿಲ್ಲಾದೊಳಗ ರೈತರಿಗೆ ಸಹಾಯ ಮಾಡಿದ್ರು, ಅವ್ರಿಗೆ ಬೆಳೆ ಪರಿಹಾರ ಕೊಟ್ರು. ನಮ್ಮ ಕೊಪ್ಪಳ ಜಿಲ್ಲೆಗೆ ಯಾಕೆ ಬಂದಿಲ್ಲ ಅಂತ ನಾವು ಮನವಿ ಕೇಳ್ಕೊಳಕತ್ತೀವ್ರಿ. ಹಾಗಾಗಿ ಮತ್ತೆ ಇದು ನಾವು ರೈತರು ಬದುಕೋದ್ರೆ ಹೆಂಗ್ರಿ? ಇಲ್ಲ ಅಂದ್ರೆ ಉರ್ಲ್ ಹಾಕೊಂಡು ಸಾಯ್ಬೇಕು, ಒಂದು ಇಲ್ಲ ಎಣ್ಣೆ ಕೂಡ ಸಾಯ್ಬೇಕು, ಒಂದು ಆ ಪರಿಸ್ಥಿತಿ ಒಳಗೆ ನಾವು ಆಗ್ಬಿಟ್ಟಿವಿ ಅಂದ್ರ ಸರ್ಕಾರ ಯಾಕೆ ನಮ್ಮ ಮೇಲೆ ಕಣ್ಣು ತೆಗಿವಲ್ದು ಅಂತ ನಾವು ಇದ್ರಾಗ ಮನವಿ ಕೇಳಕತ್ತೀವ್ರಿ. ಯಾರು ಸರ್ವೇಕ್ ಸಹಿತ ಬಂದಿರಿ ಸರ್. ನಮ್ಮ ರೈತರಿಗೆ ಅಂದ್ರೆ ಏನು ಬೆಲೆನೇ ಇಲ್ದಾಗ ಆಗ್ಬಿಟ್ಟೈತಿ ಇಲ್ಲಿ ಕೊಪ್ಪಳ ಜಿಲ್ಲೆದೊಳಗ. ಏನು ನಮ್ಮನ್ನ ದಾದನ ಮಾಡವಲ್ರು. ಹಾಗಾಗಿ ನಾವು ಇದು ಮನವಿ ಮಾಡ್ಕೊಳ್ಳೋದೇನಂದ್ರೆ ನಮ್ದು ದಯವಿಟ್ಟು ನಮ್ಮ ಬೆಳೆ ಪರಿಹಾರಕ್ಕೆ ಒಂದು ಅನುದಾನ ಮಾಡಿಕೊಡ್ರಿ ಅಂತೇಳಿ ನಾನು ಕೇಳ್ಕೊಂತ ಇದ್ದೇನೆ ಮನಪೂರ್ವಕವಾಗಿ. ಪ್ರಕಾಶ್ ಹೊನ್ಕೇರಪ್ಪ ಡೊಳ್ಳಿನ್ರಿ.